ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂಥೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ಚ್ 31. ಸೊ ಆಲ್ಮೋಸ್ಟ್ 1 ಮಂತ್ ಮುಕ್ತಾಯವಾಯಿತು ಇದು. ಓಕೆ, ಸೊ ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ. ಓಕೆ, ಇಲ್ಲಿ ಏನಿದೆ ಫಸ್ಟ್ನೇದು, ಒಪ್ಪಂದ ಬೇಡವೆಂದರೆ ವಿನಾಶ ಅಂತ ಹೇಳ್ತಾ ಇದ್ದಾರೆ. ಅದೇ ಒನ್ಸ್ ಅಗೇನು ಅಮೆರಿಕ ಮತ್ತು ಇಸ್ರೇಲ್ ಕುಟ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾವಲ್ಲ, ಇರಾನ್ ಒಪ್ಪಂದಕ್ಕೆ ಒಪ್ಪಲಿಲ್ಲ ಅಂತಂದರೆ ನಿಮ್ಮನ್ನು ಸಂಪೂರ್ಣವಾಗಿ ವಿನಾಶ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಿರಲ್ಲ, ಸೊ ಈ ರೀತಿ ಏನಾದರೂ ದಾಳಿಗಳು ಯುದ್ಧಗಳಾದಾಗ ಯಾವ ಒಂದು ಪ್ರದೇಶಗಳ ಮೇಲೆ ದಾಳಿ ಆಗ್ತಾವಲ್ಲ, ಆ ಪ್ರದೇಶಗಳು ಇಂಪಾರ್ಟೆಂಟ್ ಆಗ್ತಾವ. ಅದನ್ನು ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈಗ ನೋಡಿಲ್ಲ ಕಾರ್ಗ್ ದ್ವೀಪ. ಸೊ ನಿಮಗೆ ಏನಂತಂದರೆ ಡೈಲಿ ನ್ಯೂಸ್ ಪೇಪರ್ ಓದಲಿಲ್ಲ ಮತ್ತು ಅಂತಂದರೆ ಒಮ್ಮೆ ಏನೋ ಸಡನ್ನಾಗಿ ಕೂರ್ನೆಲ್ಲ ಏನೋ ಒಂದೇ ಬಾರಿಗೆ ಎಲ್ಲ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಇವ್ರನ್ನ. ಓಕೆ, ಕಾರ್ಗ್ ದ್ವೀಪ ಎಲ್ಲಿ ಕಂಡು ಬರುತ್ತೆ? ಇರಾನ್. ಏನಂತ ಹೇಳ್ತಾ ಇದ್ದಾರೆ? ಕಾರ್ಗ್ ದ್ವೀಪದ ತೈಲ ಘಟಕ, ವಿದ್ಯುತ್ ಘಟಕಗಳ ಸ್ಫೋಟ, ಇರಾನ್ಗೆ ಟ್ರಂಪ್ ಎಚ್ಚರಿಕೆ. ಸಪೋಸ್ ನೀವು ನಮ್ಮದು ಒಪ್ಪಂದಕ್ಕೆ ಒಪ್ಪಲಿಲ್ಲ ಅಂತಂದರೆ ನಿಮ್ಮ ಕಾರ್ಗ್ ದ್ವೀಪದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಕಾರ್ಗ್ ದ್ವೀಪ ಇಂಪಾರ್ಟೆಂಟು. ಎಲ್ಲಿ ಕಂಡು ಬರುತ್ತೆ? ಇರಾನ್ ಕಂಡು ಬರುತ್ತೆ. ಇರಾನಿನ ರಾಜಧಾನಿ ಯಾವುದು? ಟೆಹ್ರಾನ್ ಅಂತ ಗೊತ್ತಿರಲಿ. ಮತ್ತು ಇಲ್ಲಿ ಲೆಬ್ನಾನಿನ ರಾಜಧಾನಿ ಯಾವುದು? ಬೈರೂತ್ ಅಂತ ಹೇಳಿ ಗೊತ್ತಿರಲಿ. ಇರಾಕದ್ದು ಬಾಗ್ದಾದ್. ಓಕೆ, ಇವು ನಮ್ದು ಏನಂತಂದರೆ ಪಿ ಸಿದು ಯಾರು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೆ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಕೇಳುವಂಥ ಚಾನ್ಸಸ್ ಇದು ಜಾಸ್ತಿ ಇದೆ. ಸೊ ಈ ಕಾರ್ಗ್ ದ್ವೀಪವನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇದು ನೋಡಿ, ನಾಳೆಯಿಂದ ಜನಗಣತಿ. ಸೆನ್ಸಸ್ ಈಸ್ ವೆರಿ ಇಂಪಾರ್ಟೆಂಟ್, ಹೈ ಈಲ್ಡಿಂಗ್ ಟಾಪಿಕ್ ಅಂತ ನೆನಪಿಟ್ಕೊಂಡ್ಬಿಡಿ. ಹೋಗಿ ನೀಟಾಗಿ 2011 ಸೆನ್ಸಸ್ಸನ್ನು ಓದ್ಕೊಳ್ಳಿ ಪ್ರತಿಯೊಂದು ಆ್ಯಂಗಲ್ನಿಂದ. ಎಷ್ಟು ಡೆನ್ಸಿಟಿ ಮತ್ತು ಲಿಟ್ರಸಿ, ಸೆಕ್ಸ್ ರೇಷಿಯೋ, ಯಾವುದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಯಾವುದು, ಕಡಿಮೆ ಯಾವುದು, ಪ್ರತಿಯೊಂದೂ ಏನಾಗ್ತದಂದ್ರೆ ನೋಡ್ಕೊಳ್ಳಿ. ಮತ್ತು ಈ ಒಂದು ಜನಗಣತಿಗೆ ಕಂಪ್ಯಾರಿಸನ್ ಮಾಡಿ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇವಾಗೆಲ್ಲ ಏನಂತಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇದ್ದಾವೆ. ಸೊ ಸ್ವಲ್ಪ ನಾವು ಜನಗಣತಿದ ಬಗ್ಗೆ ಬೇಸಿಕನ್ನು ತಿಳ್ಕೊಬೇಕಾಗ್ತೈತಿ. ಫಸ್ಟ್ ಆಫ್ ಆಲ್ ಸೆನ್ಸಸ್ ಯಾವ ಒಂದು ಡಿಪಾರ್ಟ್ಮೆಂಟ್ ಅಡಿ ಬರುತ್ತೆ? ನಮ್ಮದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಗೊತ್ತಿರಲಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇದು ಫಸ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು? 1872ರಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು. ಬಟ್ 1881ರಿಂದ ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಆಯಿತು. ಆವಾಗಲಿಂದ 10 ವರ್ಷಕ್ಕೊಮ್ಮೆ ಈ ಸೆನ್ಸಸ್ ಮಾಡುವಂಥ ಪದ್ಧತಿ ಬೆಳ್ಕೊಂಡು ಬಂತು. ಓಕೆ, ಈ ಇದು ಏನಂತಂದರೆ 1881ರಲ್ಲಿ ಇದ್ದ ವೈಸ್ರಾಯ್ ಯಾರು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಗಿ ನೀಟಾಗಿ ಜನಗಣತಿಯನ್ನು ಮಾಡ್ಕೊಳ್ಳಿ. ಇದೆಲ್ಲ ಏನು ಬೇಡ. ಸೊ ಇದೆಲ್ಲ ಏನು ಬೇಡ. ಸೊ ಈ ರೀತಿ ಲೋಕಲ್ ನ್ಯೂಸ್ ಎಲ್ಲ ಏನು ಬರೋಂಗಿಲ್ಲ. ವೈರಾಗ್ಯದ ಸಾಕಾರ ಮೂರ್ತಿ ಮಹಾವೀರ. ಅದೇ ನಿನ್ನೆ ಮಹಾವೀರ ಜಯಂತಿ ಆಯಿತು. ನಾನು ನಿನ್ನೆ ಹೇಳಿದ್ದೆ, ಹೋಗಿ ನೀಟಾಗಿ ಏನಂತಂದರೆ ಜೈನಿಸಮ್ ಓದ್ಕೊಳ್ಳಿ, ಅದರದ್ದು ಏನು ತತ್ವಗಳದ ಓದ್ಕೊಳ್ಳಿ ಅಂಥೇಳಿ. ಎಷ್ಟು ಜನ ಓದಿದ್ದೀರಾ ಅಂಥೇಳಿ ನಿಮಗೆ ಗೊತ್ತದು. ಓಕೆ, ಜೈನಿಸಮ್ಮು, ಬುದ್ಧಿಸಮ್ ಇಂಪಾರ್ಟೆಂಟ್ ಇದು. ಕಮೆಂಟ್ ಸೆಕ್ಷನಲ್ಲಿ ಜೈನಿಸಮ್ ಯಾವ್ಯಾವ ರಾಷ್ಟ್ರಗಳಲ್ಲಿ ಕಂಡು ಬರ್ತೈತಿ, ಎಲ್ಲಿ ಸ್ಪ್ರೆಡ್ ಆಗಿತ್ತು ಅಂಥೇಳಿ ಮೆನ್ಷನ್ ಮಾಡಿ. ಓಕೆ, ಇದೆಲ್ಲ ಏನು ಬೇಡ. ಈ ರೀತಿ ಲೋಕಲ್ ನ್ಯೂಸು ಯಾವಾಗಲೂ ಬರಲ್ಲ. ಅಲ್ಲಿ ನಾವು ನಿರ್ದೇಶನ, ಇಲ್ಲಿ ಹೋರಾಟ, ಇವೆಲ್ಲ ಏನು ಬರಲ್ಲ. ಇದು ಫುಲ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆ. ಇದು ಎಲ್ಲ ಲೋಕಲ್ ನ್ಯೂಸ್. ಅಲ್ಲಿ ಕಾಮಗಾರಿ ಮುಕ್ತಾಯ ಆಗಿಲ್ಲ ಅಂಥೇಳಿ. ಸೊ ಈ ರೀತಿ ಏನು ಬರಲ್ಲ, ಬೇಡ ಇದು. ಸೊ ಇದೇನು ಬೇಡ. ಇದು ಶಿವಮೊಗ್ಗ ವಿಮಾನ ನಿಲ್ದಾಣ ಆವರಣಕ್ಕೆ ಬಂದ ಕರಡಿ ಅಂತ ಐತಿ. ಈ ಶಿವಮೊಗ್ಗ ವಿಮಾನ ನಿಲ್ದಾಣದ ಹೆಸರು ಯಾರು ಹೆಸರು ಇಟ್ಟಿದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೇರ ನೇಮಕಾತಿ ನೋಡಿ, ಇನ್ನಷ್ಟು ವಿಳಂಬ. ನೋಡಿ ನೀವು ಯಾವ ರೀತಿ ಓದ್ತೀರಾ ಅಂಥೇಳಿ. ಒಳ ಮೀಸಲಾತಿ ಬಗ್ಗೆ ಏನಂತಂದರೆ ಗೊಂದಲ ಇದೆ, ಹೀಗಾಗಿ ಇನ್ನಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ. ಸೊ ಅವ್ರು ಯಾವಾಗಲೇ ಇದೇನೋ ನೋಟಿಫಿಕೇಶನ್ ಮಾಡಲಿ, ನಿಮ್ಮದಲ್ಲಿ ಒಂದು ಲಿಸ್ಟ್ನಲ್ಲಿ ಹೆಸರು ಇರಬೇಕು ಅಂತಂದ್ರೆ ರೈಟ್ ಡೈರೆಕ್ಷನ್ ಒಳಗೆ ಓದಬೇಕಾಗತ್ತೆ. ಓಕೆ, ಸೊ ನೀಟಾಗಿ ಓದ್ಕೊಳ್ಳಿ. ಇದೆಲ್ಲ ಏನು ಬೇಡ. ಇದೇನು ಬೇಡ. ಇದು ಶಾಸಕರದ್ದು VIP ಇದು ಐತಿ, ಇದೆಲ್ಲ ಏನು ಬೇಡ. ಸೊ ಇದೆಲ್ಲ ಏನು ಬೇಡ. ಇದೆಲ್ಲ ಏನು ಬೇಡ.
ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹೋಗಿ ಫಂಡಮೆಂಟಲ್ ರೈಟ್ಸನ್ನು ನೀಟಾಗಿ ಓದ್ಕೊಳ್ಳಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ಒಂದು ಫಂಡಮೆಂಟಲ್ ರೈಟ್ ಅಡಿ ಬರ್ತಿದೆ ಅಂತೇಳಿ, ಯಾವ ಆರ್ಟಿಕಲ್ ಬರ್ತಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದು ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟು ಭಾರತದ ಆರ್ಥಿಕತೆಗೆ ಪೆಟ್ಟು ಅಂತಂದರೆ ಈಗ ಯುದ್ಧ ಆಗ್ತಾಯಿದ್ದಲ್ಲ, ಯುದ್ಧದಲ್ಲಿಂದ ನಮ್ದು ಇಂಡಿಯಾಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ನಮ್ಮದು ಏನೋ ಎಕನಾಮಿ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ. ಇದು ಏನಂತಂದರೆ ಯಾರು ಮೇನ್ಸಿ ಪ್ರಿಪ್ರೇಷನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಒಂದು ಏನು ತಿಳ್ಕೊಬೇಕಂತಂದ್ರೆ ಹಾರ್ಮೋಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂತಂದರೆ ಸ್ಟ್ರೇಟ್ ಇದು ಇರಾನು ಮತ್ತು ಓಮನ್ ಮಧ್ಯೆ ಕಂಡು ಬರುತ್ತೆ. ಸೊ ನೋಡಿ ಎಷ್ಟು ಇದ್ರ ಮೇಲೆ ಡಿಪೆಂಡ್ ಐತೆ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಾರತವು ಏನಂತಂದರೆ ಈಗ ನಮ್ದು ಇಂಡಿಯಾಕ್ಕೆ ಏನು ರಫ್ತಾಗ್ತೈತಿಲ್ಲ 40% ಅಷ್ಟು ಕ್ರೂಡ್ ಆಯಿಲು ಮತ್ತು 80% LNG, 90% ನಮ್ದು LPG. ಈ ಹಾರ್ಮೋಸ್ ಜಲಸಂಧಿಯ ಮೂಲಕನೇ ಏನಂತಂದರೆ ಸಾಗಣೆ ಹಾಕಿ ರಫ್ತಾಗಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾರ್ಮೋಸನ್ನು ನೀಟಾಗಿ ಓದ್ಕೊಳ್ಳಿ. ಮತ್ತು ಒಬ್ಬರು ಆಕಾಶನವರು ಇದು ಕೇಳಿದ್ರು, ಮತ್ತು ಯಾವುದಾದ್ರೂ ಎಸ್ಸೆ ಟಾಪಿಕ್ಸ್ ಅಂತೇಳಿ ಒಂದು ರಿಸರ್ವೇಷನ್ನು. ಇನ್ನೊಂದು ಏನಂತಂದರೆ ನೀವು ಯಾವುದು ಟಾಪಿಕ್ಸ್ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತಂದರೆ ಎಸ್ಸೆಗೆ ಇದೆ ಈ ಯುದ್ಧದಲ್ಲಿಂತ್ರ ಏನು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಒಟ್ಟು ಓವರಾಲ್ ಆಗಿ ಒಂದು ನೋಡಿ, ಮತ್ತು ಇಂಡಿಯಾದನ್ನು ಒಂದು ಏನಂತಂದರೆ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಈಗ ಯಾವ ರೀತಿ ಭಾರತದ ಆರ್ಥಿಕತೆ ಮೇಲೆ ಪೆಟ್ಟು ಎಷ್ಟು ಎಫೆಕ್ಟ್ ಆಗಿದೆ ಅಂಥೇಳಿ ಒಂದನ್ನು ನೀವು ನೀಟಾಗಿ ಒಂದು ಹೆಸರು ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ ಇದರಲ್ಲೆಲ್ಲ ಕೊಟ್ಟಿದ್ದಾರೆ, ಹೋಗಿ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಏನಂತಂದರೆ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ವ್ಯಾಪಾರ ಮತ್ತು ಹಡಗು ಸಾಗಣೆ ಕೈಗಾರಿಕೆಗಳ ಮೇಲೆ ಯಾವುದು ಎಫೆಕ್ಟ್ ಆಯಿತು, ಮತ್ತು ಕೃಷಿ ನಮ್ಮದು ಡೇ ಟು ಡೇ ಲೈಫಿಗೆ ಎಷ್ಟು ಎಫೆಕ್ಟ್ ಆಗಿದೆ. ಸೊ ಇದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇದೆಲ್ಲ ಏನು ಫಿಲ್ಮಿ ನ್ಯೂಸ್ ಇದೆ ಎಲ್ಲ ಬೇಡ. ಸೊ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ದಿವಾಳಿತನ ಮಸೂದೆಗೆ ಲೋಕಸಭೆ ಒಪ್ಪಿಗೆ. ಈ ದಿವಾಳಿತನ ಮಸೂದೆ ಇಂಪಾರ್ಟೆಂಟ್ ಆಗುತ್ತೆ. 2016ರಲ್ಲಿ ಇದು ಜಾರಿಗೆ ಬಂದಿತ್ತು, ಅದನ್ನೇ ತಿದ್ದುಪಡಿ ಮಾಡಿದ್ದಾರೆ. ಸೊ ಅಲ್ಲಿ ತಿದ್ದುಪಡಿ ಮಾಡಿದಲ್ಲಿ ಏನು ಒಂದು ಪ್ರಮುಖ ಅಂಶಗಳಿದಾವೆ ಅಂತಂದರೆ, ದಿವಾಳಿತನ ಪರಿಹಾರ ಪ್ರಕ್ರಿಯೆ ಆರಂಭಿಸುವ ಅರ್ಜಿಯನ್ನು 14 ದಿನಗಳೊಳಗೆ ಒಪ್ಪಿಕೊಳ್ಬೇಕಂತ ಹೇಳಿದ್ದಾರೆ. ಆಮೇಲೆ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯು IBCಗೆ ಸಂಬಂಧಿಸಿದ ಮೇಲ್ಮನವಿಗಳನ್ನು 3 ತಿಂಗಳ ಒಳಗೆ ಇತ್ಯರ್ಥಪಡಿಸಬೇಕು ಅಂತ ಹೇಳಿದ್ದಾರೆ. 3 months ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಹೂಡಿಕೆದಾರರ ವಿಶ್ವಾಸ ಉತ್ತೇಜಿಸಲು ಕ್ರಮ ಅಂತ ಹೇಳ್ತಿದ್ದಾರೆ. ಸಪೋಸ್ ಪ್ರೊಸೀಜರ್ ವಿಳಂಬ ಮತ್ತು ಕ್ಷುಲ್ಲಕ ದೂರಿಗೆ ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀಟಾಗಿ ಏನಂತಂದರೆ ಈ ದಿವಾಳಿತನ ಮಸೂದೆಯನ್ನು ಓದ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅದು. ನೋಡಿದ್ದು ಫಿಸ್ಕಲ್ ಡೆಪಿಸಿಟ್ ಏನಂತಂದರೆ ಏನು ಫಿಸ್ಕಲ್ ಡೆಪಿಸಿಟ್ ಅಂತಂದ್ರೆ ಆದಾಯ ಮತ್ತು ಖರ್ಚದ ನಡಬರ್ಕ್ ಏನು ಡಿಫ್ರೆನ್ಸ್ ಬರ್ತೈತಿಲ್ಲ, ಅಂದರೆ ನಮ್ದು ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಯ್ತಂದರೆ ನಾವು ಅದನ್ನು ಫಿಸ್ಕಲ್ ಡೆಪಿಸಿಟ್ ಅಂತೇಳಿ ಕರಿತೇವೆ. ಓಕೆ, ಸೊ ಈ ರೀತಿ ಎಲ್ಲ ಇವು ಫಿಸ್ಕಲ್ ಡೆಪಿಸಿಟ್ಟು GDP ಹಿಂಗೆ ಕೆಲವಷ್ಟು ಕಾನ್ಸೆಪ್ಟ್ ಬರ್ತಾವಲ್ಲ. ಸೊ ಅದು ಏರಿಕೆ ಆಗ್ತಾ ಇದೆನಾ ಅಥವಾ ಇಳಿಕೆ ಆಗ್ತಾ ಇದೆಯೇ ಟ್ರೆಂಡ್ ಅನಲೈಸಿಸ್ ಮಾಡಬೇಕಾಗುತ್ತೆ. ಅದನ್ನು ನೀವು ಎಲ್ಲ ಓದುವಾಗ ಅದನ್ನು ನೀಟಾಗಿ ಆ ರೀತಿ ಓದ್ಕೊಳ್ಳಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, 12 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಿಸ್ಕಲ್ ಡೆಪಿಸಿಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಅಸಂಘಟಿತ ವಲಯಕ್ಕೂ ಪಿಂಚಣಿ ಚರ್ಚೆಯಲ್ಲಿದೆ ಅಂಥೇಳಿ, ಇದು ಏನಾರ ಇರಲಿ, ಬಟ್ ನಮಗಿಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನೀವು ಇಲ್ಲಿ ಹೋಗಿಬಿಟ್ಟು ಆರ್ಗನೈಸ್ ಸೆಕ್ಟರ್ ಇರ್ತೈತೆ ಅಂದರೆ ಏನು, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದರೆ ಏನು, ಮತ್ತು ಅದರ ಫೀಚರ್ಸನ್ನೆಲ್ಲ ಹಾಕಿ ನೀಟಾಗಿ ಓದ್ಕೊಳ್ಳಿ. ಮತ್ತು ಇದರದ್ದು ಅನ್ಆರ್ಗನೈಸ್ ಸೆಕ್ಟರದ್ದು ಫೀಚರ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಈಗ ನಾವು ಒಂದು ಹೇಳ್ತೀನಿ ಏನಂತಂದರೆ, ಯಾವುದೇ ಒಂದು ಕಾಯ್ದೆಯಡಿ ರಿಜಿಸ್ಟರ್ ಆಗಿರುವುದಿಲ್ಲ, ಅವುಗಳಿಗೆ ಏನಂತ ಕರಿತೇವೆ, ಅಸಂಘಟಿತ ವಲಯ ಅಂತೇಳಿ ಕರಿತೇವೆ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಹೋಗಿ ನೀಟಾಗಿ ಓದ್ಕೊಳ್ಳಿ, ಅದರ ಫೀಚರ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದೆಲ್ಲ ಏನು ಬೇಡ. ಇಲ್ಲಿ ಇನ್ಫ್ಲೂಯೆನ್ಸಾ ಡಿಸೀಸ್ ಬಗ್ಗೆ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಆಗಿದೆ. ಓಕೆ, ಇದು ಒಂದು ನಮ್ಮದು ವೈರಸ್ ಬಾರ್ನ್ ಡಿಸೀಸ್ ಇದೆ, ಅದೊಂದು ಗೊತ್ತಿರಲಿ. ಸೊ ಇನ್ಫ್ಲೂಯೆನ್ಸಾ ಸಾಮಾನ್ಯವಾಗಿ ನಾವು ಜ್ವರ ಫ್ಲೂ ಅಂತೇಳಿ ಕರೆಯಲ್ಪಡುವ ಇನ್ಫ್ಲೂಯೆನ್ಸಾ ಮಾರಕವಾಗಬಲ್ಲ ಒಂದು ವೈರಾಣು ಸೋಂಕು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮದು ಮೂಗು, ಗಂಟಲು ಮತ್ತು ಶ್ವಾಸಕೋಶಗಳನ್ನು ಘಾಸಿಗೊಳಿಸುತ್ತದೆ. ತಿಳ್ಕೊಂಡಿರ್ಬೇಕಾ ಇದು ಎಲ್ಲಿ ಎಫೆಕ್ಟ್ ಆಗುತ್ತೆ, ನಮ್ಮದು ಯಾವುದು ಭಾಗಕ್ಕಂತಂದರೆ ಒಂದು ಮೂಗು ಮತ್ತು ಗಂಟಲು ಶ್ವಾಸಕೋಶಗಳು. ಇಲ್ಲಿ ಏನಂತಂದರೆ 4 ರೀತಿ ಇದಾವೆ ಇದರಲ್ಲಿ, ABCD ಅಂತ ಹೇಳಿ. ABC ಯೂಶ್ವಲಿ ನಮ್ಮದು ಮನುಷ್ಯರಿಗೆ ಎಫೆಕ್ಟ್ ಆಗುತ್ತೆ, ಬಟ್ D ಏನೈತಲ್ಲ ಅದು ಜಾನುವಾರುಗಳಿಗೆ
ಏನೋ ಪ್ರಾಣಿಗಳು ಮುಖ್ಯವಾಗಿ ಜಾನುವಾರುಗಳನ್ನು ಬಾಧಿಸುತ್ತದೆ ಅಂತ ಗೊತ್ತಿರಲಿ. ಅದರೊಳಗೆ ಎ ಬಿ ಸಿದೊಳಗೆ ಎ ವೆರಿ ಡೇಂಜರಸ್ ಅದು ನಮಗೆ. ಓಕೆ, ಇಷ್ಟು ಗೊತ್ತಿರಲಿ. ಹೋಗಿ ಇನ್ನೊಂದು ಸ್ವಲ್ಪ ಇನ್ಫ್ಲೂಯೆನ್ಸಾ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ದೇಶ ಈಗ ಬಹುತೇಕ ನಕ್ಸಲ್ ಮುಕ್ತ. ಇವು ನಕ್ಸಲ್ ಕಾನ್ಸೆಪ್ಟ್, ನಕ್ಸಲ್ಲು, ಮಾಯಿಸ್ಟ್ ಇವರೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಈಗ ನಮ್ದು ನಕ್ಸಲರದ್ದು ಏನು ಮುಕ್ತ ಆಗ್ತಾ ಇದ್ದೇವೆ ಅಂಥೇಳಿ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಯೂಶ್ವಲಿ ಇದು ಏನು 12 ನಮ್ಮದು ರಾಜ್ಯಗಳನ್ನು ಹೆಚ್ಚಿಗೆ ಏನಂತಂದ್ರೆ ಬಾಧಿಸುತ್ತಿದೆ ನಕ್ಸಲಿಸಮ್. ಸೊ ಆ ಒಂದು ರಾಜ್ಯಗಳಿಗೆ, ಆ ಒಂದು ಬಾಧಿತ ಪ್ರದೇಶಗಳಿಗೆ ಏನಂತ ಕರಿತಿದ್ರು ಅಂತಂದ್ರೆ ಕೆಂಪು ಕಾರಿಡಾರ್ಗಳು ಅಂತಂದ್ರೆ ರೆಡ್ ಕಾರಿಡಾರ್ ಸ್ಟೇಟ್ಸ್. ಈ ರೆಡ್ ಕಾರಿಡಾರ್ ಅನ್ನೋದು ಏನು ರಿಪ್ರೆಸೆಂಟ್ ಮಾಡಿಸ್ತೈತೆ ಅನ್ನೋದು ಗೊತ್ತಿರಬೇಕು. ಇದು ನಕ್ಸಲ್ ಅಫೆಕ್ಟೆಡ್ ಏರಿಯಾ ಅಂತ ಗೊತ್ತಿರಲಿ. ಅವು ಎಷ್ಟು 12 ರಾಜ್ಯಗಳು ಅಂತ ಹೇಳಿದವು. ಆ 12 ರಾಜ್ಯಗಳು ಯಾವ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಅದು. ಸೊ ಇಲ್ಲೇನು ಹೇಳ್ತಿದ್ದಾರೆ, MLC ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ, ಶಾಸಕ ತೊರೆದ ಅಂತಂದರೆ ಇಲ್ಲೆಲ್ಲಿ ಪಾಟ್ನಾದೊಳಗೆ ಯಾಕೆ MLC ಅಂತಂದ್ರೆ ಇವಾಗ ನಮಗೆಲ್ಲ ಗೊತ್ತಿದೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ಬರುತ್ತೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ವಿಧಾನಸಭೆ ಏನಂತಂದರೆ ಎಲ್ಲ ರಾಜ್ಯಗಳಲ್ಲೂ ಕಂಡು ಬರ್ತೈತೆ. ಆದರೆ ವಿಧಾನ ಪರಿಷತ್ತು ಕೇವಲ ಅದನ್ನು ಯಾವುದು ಅವರು ಒಪ್ಪಿಗೆ ತಮಗೆ ಬೇಕಂತಾರಲ್ಲ ಕೆಲವಷ್ಟು ರಾಜ್ಯಗಳು ಅಲ್ಲಿ ಮಾತ್ರ ಇದೆ. ಪ್ರೆಸೆಂಟ್ಲಿ 6 ಸ್ಟೇಟ್ ಇದೆ. ಕರ್ನಾಟಕದಲ್ಲಿನೂ ಕೂಡ ಇದೆ. ಇನ್ನು ಉಳಿದ ಈಗ ಒಂದಂತರೂ ಬಿಹಾರ ಅಂತ ಗೊತ್ತಾಯ್ತು. ಇನ್ನು 4 ಸ್ಟೇಟ್ಸ್ ಯಾವ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಗಿ ನೀಟಾಗಿ ಏನಂತಂದರೆ ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ತಿಳ್ಕೊಳ್ಳಿ. ಅದನ್ನು ರಚನೆ ಅಥವಾ ರದ್ದು ಮಾಡಬೇಕಂತಂದರೆ ಏನು ಪ್ರೊಸೀಜರ್ ಇದೆ ಅಂತೇಳಿ. ಓಕೆ, ಇಂಪಾರ್ಟೆಂಟ್ ಇದು. ಇದೆಲ್ಲ ಏನು ಬೇಡ. ಸೊ ಇಲ್ಲಿ ನೋಡಿ, FB ರಾಮ್ಜಿ ಜಾರಿ ಲಕ್ಷಣ ಕಾಣಿಸುತ್ತಿಲ್ಲ ಪ್ರಿಯಾಂಕಾ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಅಂತಂದರೆ ಅವರು ನಮ್ಮದು RDPR ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು. ಸೊ ಈ ಸ್ಕೀಮ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಹೈ ಹಿಲ್ಡಿಂಗ್ ಟಾಪಿಕ್. ನಾನು ಹೇಳೋದೆಲ್ಲ ಇಂಪಾರ್ಟೆಂಟೇ ಹೇಳ್ತಿರ್ತೀನಿ. ಓಕೆ, ಹೈ ಹಿಲ್ಡಿಂಗ್ ಟಾಪಿಕ್ ಅಂತ ತಿಳ್ಕೊಂಡ್ಬಿಡಿ. ಈಗ ಕೆಲವಷ್ಟು ಜನಕ್ಕೆ ಯಾವ ಸ್ಕೀಮ್ ಓದಬೇಕು, ಯಾವ್ದು ಓದಬಾರ್ದು, ಈಗ ಸಿಕ್ಕಾಪಟ್ಟೆ 1000 ಗಟ್ಟಲೆ ಸ್ಕೀಮ್ ಇರ್ತಾವೆ, 100 ಗಟ್ಟಲೆ, ಎಲ್ಲನೂ ಓದೋಕ್ಕಾಗಂಗಿಲ್ಲ. ಸೊ ಒಂದು ಹೇಳಿದ್ದೆ ನಾನು, JJM ಇಂಪಾರ್ಟೆಂಟ್ ಅಂತೇಳಿ. ಈಗ ಇದು ರಾಮ್ಜಿ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇದ್ರ ಲಾಂಗ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ಏನಂತಂದರೆ ವಿಕಸಿತ್ ಭಾರತ್ ಗ್ರಾಮೀಣ್ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಹೇಳಿ. ಓಕೆ, ಇದು ಏನಂತಂದರೆ ನಮ್ಮದು ಪ್ರೆಸೆಂಟ್ ನರೇಗಾ ಸ್ಕೀಮ್ ಇದೆಯಲ್ಲ ಅದನ್ನು ರಿಪ್ಲೇಸ್ ಮಾಡಿಬಿಟ್ಟು ಈ ಒಂದು ಸ್ಕೀಮನ್ನು ಜಾರಿಗೆ ತೊಗೊಂಡು ಬರ್ತಿದ್ದಾರೆ. ಇದ್ರ ಬಗ್ಗೆ ಗೊತ್ತಿರಲಿ. ಮತ್ತು ನೀವು ಇದನ್ನು ಯಾವ ರೀತಿ ಓದಬೇಕಂತಂದ್ರೆ ಫಸ್ಟ್ ಇದ್ರದ್ದು ಫೀಚರ್ಸ್ ಏನಂತ ನೋಡ್ಕೋಬೇಕು. ಆಮೇಲೆ ಇದನ್ನು ನಮ್ಮದು ನರೇಗಾ ಸ್ಕೀಮಿಗೆ ಕಂಪ್ಯಾರಿಸನ್ ಮಾಡಿ ಓದಬೇಕು. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನಲ್ಲಿ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಓಕೆ, ಎನಲೈಸ್ ಮಾಡಿಬಿಟ್ಟು ಕೇಳ್ತಾರೆ, ಕಂಪ್ಯಾರಿಸನ್ ಮಾಡಿ ಕೇಳ್ತಾರೆ. ಸೊ ಇವಾಗ ಏನಾಗಿತ್ತು, ನಾವು 1-2 ಡಿಫ್ರೆನ್ಸ್ ನಿಮ್ಗೆ ಹೇಳ್ತೀನಿ. ಮೊದಲ ನಮ್ಮದು ನರೇಗಾ ಸ್ಕೀಮಲ್ಲಿ ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 100 ದಿನಗಳ ಏನು ಉದ್ಯೋಗವನ್ನು ಒದಗಿಸ್ತಿರ್ತಿದ್ರು, ಈ ಕೂಲಿ ಉದ್ಯೋಗ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಅದನ್ನು 125 ಡೇಸ್ 125 ಡೇಸಿಗೆ ಮಾಡಿದ್ದಾರೆ. ಫಸ್ಟ್ ಏನಾಗ್ತಿತ್ತು, ನಮ್ಮದು ಲೇಬರ್ ಪೇಮೆಂಟ್ ಏನೈತಲ್ಲ ಕಂಪ್ಲೀಟಾಗಿ ಅದು ನಮ್ಮದು ಕೇಂದ್ರ ಸರ್ಕಾರನೇ ಕೊಡ್ತಿತ್ತು ಲೇಬರ್ ಪೇಮೆಂಟು. ಸೊ ಇವಾಗ ಏನು ಮಾಡಿದ್ದಾರೆ, ಅದನ್ನು ನಾವು ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದು 100 ರೂಪೀಸ್ ಐತೆ ಅಂತ ತಿಳ್ಕೊಳ್ಳಿ. ಓಕೆ, ಅದರದ್ದೇನೋ 60% ನಾವು ಕೊಡ್ತೇವೆ, 40% ಸ್ಟೇಟದವ್ರು ಕೊಡಬೇಕಂತ ಹೇಳ್ತಿದ್ದಾರೆ. ಹಿಮಾಲಯನ್ ಸ್ಟೇಟಿಗೆ 90:10 ಇದೆ. ಓಕೆ, ಇದು 2 ಮೇಜರ್ ಡಿಫ್ರೆನ್ಸ್ ಇದೆ. ಹೋಗಿ ನೀಟಾಗಿ ಓದ್ಕೊಳ್ಳಿ. ಮತ್ತು ಈ ಒಂದು ನರೇಗಾ ಸ್ಕೀಮದ್ದು ಕೆಲವಷ್ಟು ಫೀಚರ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಸ್ಕೀಮ್ ಅದು. ಮತ್ತು 2 ಕಂಪ್ಯಾರಿಸನ್ ಮಾಡಿ ಓದಿ. ಸೊ ಇದೆಲ್ಲ ಏನು ಬೇಡ, ಈ ರೀತಿ ಲೋಕಲ್ ಪ್ರಶಸ್ತಿ ಅವು ಇವೆಲ್ಲ ಏನು ಬರಲ್ಲ. ಸೊ ನೋಡಿ, IPL ನಡೀತಾ ಇದೆ ಡೈಲಿ. ಮೇಡಮ್ ಅದೇ ಹೇಳ್ತಾರಂತ ತಿಳ್ಕೊಬೇಡಿ. ಸೊ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ. ಮೊದಲೇ ನೋಟಿಫಿಕೇಷನ್ ಮಾಡ್ತಾ ಇಲ್ಲ, ಅದರಲ್ಲೂ ಕಾಂಪಿಟೇಷನ್ ಜಾಸ್ತಿ. ಸೊ ನೀವು ಫೋಕಸ್ ಆಗಿ ರೈಟ್ ಡೈರೆಕ್ಷನ್ ಒಳಗೆ ಓದೋದು ಇಂಪಾರ್ಟೆಂಟ್ ಅದ. ಓಕೆ, ಕನ್ಸಿಸ್ಟೆನ್ಸಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಏನು ಬೇಡ. ಓಕೆ, ಸೊ ಯಾರು ಈ ಕ್ಲಾಸ್ ನೋಡ್ತಾ ಇದ್ದಿರಲ್ಲ ರೆಗ್ಯುಲರಾಗಿ ಫಾಲೋ ಅಪ್ ಮಾಡಿ. ಒಂದಿನ ನೋಡೋದು, ಒಂದಿನ ಸ್ಕಿಪ್ ಮಾಡೋದು ಮಾಡಬೇಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಾನು ಏನು ಕ್ವಶನ್ ಕೇಳಿದ್ದೀನಲ್ಲ ಅದನ್ನೆಲ್ಲ ಮೆನ್ಷನ್ ಮಾಡಿ. ಏಕೆ ನಿನ್ನೆ ಕ್ಲಾಸ್ನಲ್ಲಿ ಆನಂದು ಮತ್ತು ನಮ್ಮದು ಯುವರಾಜು, ಸಿದ್ದನಗೌಡರು ಇವರೆಲ್ಲ ನಮ್ಮದು ರೆಗ್ಯುಲರ್ ಇನ್ನೂ ಆನ್ಸರ್ ಮಾಡೋರು. ಬಟ್ ಯಾಕೋ ಕಮೆಂಟ್ ಮಾಡಿಲ್ಲ, ಇನ್ನು ಕ್ಲಾಸ್ ನೋಡಿಲ್ಲೋ ಏನೋ ಗೊತ್ತಾಗಿಲ್ಲ.
ಓಕೆ ಮಾಡಿಯಪ್ಪ, ನೀವೆಲ್ಲ ರೆಗ್ಯುಲರ್ ಮಾಡ್ತಾಯಿದ್ದೀರಿ, ಪರವಾಗಿಲ್ಲ. ಈಗ ಒಂದಿಷ್ಟು ಜನ ಆ್ಯಡ್ ಆಗಿದ್ದಾರೆ, ಅದರಲ್ಲಿ ನಮ್ಮ ಸುನೀಲು ಈಗ ರೆಗ್ಯುಲರಾಗಿ ಮಾಡ್ತಾಯಿದ್ದಾರೆ, ಇನ್ನು ಮುಂದೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ವೆಂಕಟೇಶು, ಮುನಿರತ್ನ, ನೇತ್ರಾವತಿ ಅವರು ಮತ್ತೆ ಮಿಸ್ ಆದರು. ಓಕೆ ಮಾಡಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಮತ್ತು ಇದು ಕೆಲವಷ್ಟು ಯಾವ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ನಲ್ಲ, ನಾನು ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀನಿ, ಅದನ್ನು ಕ್ಲಾಸ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡುತ್ತೆ. ಓಕೆ, ಇದನ್ನೆಲ್ಲ ನಿಮ್ದು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಕ್ಲಾಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.